ಕೊಲ್ಲಿ ರಾಷ್ಟ್ರಗಳ ಕದನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡಿತಾ ಇದೆ. ಇರಾನ್ ಏಕಾಂಗಿ ಹೋರಾಟ ಮಾಡ್ತಾ ಇತ್ತು. ಚೀನಾ ಈಗ ಇರಾನ್ ಜೊತೆಗೆ ನಿಲ್ಲುವ ಸೂಚನೆಯನ್ನ ಕೊಟ್ಟಿದೆ ಅಥವಾ ಸೂಕ್ಷ್ಮತೆಯನ್ನ ತಿಳಿಸಿದೆ ಚೀನಾ. ಆ ಮೂಲಕ ಇರಾನ್ಗೆ ಆನೆ ಬಲ ಬಂದಂಗಾಗಿದೆ. ಇಲ್ಲಿಯವರೆಗೂ ಕೂಡ ಏಕಾಂಗಿ ಹೋರಾಟವನ್ನ ಮಾಡ್ತಾ ಇದ್ದಂತ ಇದೇ ಇರಾನ್ ಈಗ ಚೀನಾದ ಬಲದೊಂದಿಗೆ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಕೂಡಲೇ ಯುದ್ಧವನ್ನ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಚೀನಾ ಆಗ್ರಹಿಸಿದೆ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ಚೀನಾ ವ್ಯಕ್ತಪಡಿಸಿದೆ. ಚೀನಾ ಬೆಂಬಲದ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ತೀವ್ರ ಕುತೂಹಲವನ್ನ ಮೂಡಿಸಿದ ಗಲ್ಫ್ ವಾರ್ ಮುಂದಿನ ನಡೆ ಏನಾಗಬಹುದು ಅನ್ನೋದು. ಚೀನಾ ಏನಾದರೂ ಇರಾನ್ ಜೊತೆಗೆ ಸೇರ್ಕೊಂಡು ಅಮೆರಿಕ ಮತ್ತು ಇಸ್ರೇಲನ್ನ ಹೆಣೆಯುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದರೆ ಇದಿನ್ನೂ ಕೂಡ ಇದೇ ರೀತಿಯ ದಾಳಿ ಪ್ರತಿದಾಳಿ ಮುಂದುವರಿಯುತ್ತೆ. ಚೀನಾ ಸೈಲೆಂಟ್ ಆದರೆ ಇರಾನ್ ಶರಣಾಗಬಹುದು. ತನ್ನ ಎಲ್ಲ ಯುದ್ಧೋಪಕರಣಗಳನ್ನು ಖಾಲಿ ಮಾಡಿಕೊಂಡು ಬರಿಗೈಯಾಗಬಹುದು ಇರಾನ್. ಆದರೆ ಚೀನಾ ಏನಾದರೂ ಮಾಡಿದರೆ ಬಹುಶಃ ಇದು ಮತ್ತೊಂದು ಸ್ವರೂಪಕ್ಕೆ ಹೋಗುತ್ತೆ ಈ ಯುದ್ಧ. ಕೊಲ್ಲಿ ರಾಷ್ಟ್ರಗಳ ಕದನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡಿತಾ ಇದೆ. ಇರಾನ್ ಏಕಾಂಗಿ ಹೋರಾಟ ಮಾಡ್ತಾ ಇತ್ತು. ಚೀನಾ ಈಗ ಇರಾನ್ ಜೊತೆಗೆ ನಿಲ್ಲುವ ಸೂಚನೆಯನ್ನ ಕೊಟ್ಟಿದೆ ಅಥವಾ ಸೂಕ್ಷ್ಮತೆಯನ್ನ ತಿಳಿಸಿದೆ ಚೀನಾ. ಆ ಮೂಲಕ ಇರಾನ್ಗೆ ಆನೆ ಬಲ ಬಂದಂಗಾಗಿದೆ. ಇಲ್ಲಿಯವರೆಗೂ ಕೂಡ ಏಕಾಂಗಿ ಹೋರಾಟವನ್ನ ಮಾಡ್ತಾ ಇದ್ದಂತ ಇದೇ ಇರಾನ್ ಈಗ ಚೀನಾದ ಬಲದೊಂದಿಗೆ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಕೂಡಲೇ ಯುದ್ಧವನ್ನ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಚೀನಾ ಆಗ್ರಹಿಸಿದೆ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ಚೀನಾ ವ್ಯಕ್ತಪಡಿಸಿದೆ. ಚೀನಾ ಬೆಂಬಲದ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ತೀವ್ರ ಕುತೂಹಲವನ್ನ ಮೂಡಿಸಿದ ಗಲ್ಫ್ ವಾರ್ ಮುಂದಿನ ನಡೆ ಏನಾಗಬಹುದು ಅನ್ನೋದು. ಚೀನಾ ಏನಾದರೂ ಇರಾನ್ ಜೊತೆಗೆ ಸೇರ್ಕೊಂಡು ಅಮೆರಿಕ ಮತ್ತು ಇಸ್ರೇಲನ್ನ ಹೆಣೆಯುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದರೆ ಇದಿನ್ನೂ ಕೂಡ ಇದೇ ರೀತಿಯ ದಾಳಿ ಪ್ರತಿದಾಳಿ ಮುಂದುವರಿಯುತ್ತೆ. ಚೀನಾ ಸೈಲೆಂಟ್ ಆದರೆ ಇರಾನ್ ಶರಣಾಗಬಹುದು. ತನ್ನ ಎಲ್ಲ ಯುದ್ಧೋಪಕರಣಗಳನ್ನು ಖಾಲಿ ಮಾಡಿಕೊಂಡು ಬರಿಗೈಯಾಗಬಹುದು ಇರಾನ್. ಆದರೆ ಚೀನಾ ಏನಾದರೂ ಮಾಡಿದರೆ ಬಹುಶಃ ಇದು ಮತ್ತೊಂದು ಸ್ವರೂಪಕ್ಕೆ ಹೋಗುತ್ತೆ ಈ ಯುದ್ಧ. ಕೊಲ್ಲಿ ರಾಷ್ಟ್ರಗಳ ಕದನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡಿತಾ ಇದೆ. ಇರಾನ್ ಏಕಾಂಗಿ ಹೋರಾಟ ಮಾಡ್ತಾ ಇತ್ತು. ಚೀನಾ ಈಗ ಇರಾನ್ ಜೊತೆಗೆ ನಿಲ್ಲುವ ಸೂಚನೆಯನ್ನ ಕೊಟ್ಟಿದೆ ಅಥವಾ ಸೂಕ್ಷ್ಮತೆಯನ್ನ ತಿಳಿಸಿದೆ ಚೀನಾ. ಆ ಮೂಲಕ ಇರಾನ್ಗೆ ಆನೆ ಬಲ ಬಂದಂಗಾಗಿದೆ. ಇಲ್ಲಿಯವರೆಗೂ ಕೂಡ ಏಕಾಂಗಿ ಹೋರಾಟವನ್ನ ಮಾಡ್ತಾ ಇದ್ದಂತ ಇದೇ ಇರಾನ್ ಈಗ ಚೀನಾದ ಬಲದೊಂದಿಗೆ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಕೂಡಲೇ ಯುದ್ಧವನ್ನ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಚೀನಾ ಆಗ್ರಹಿಸಿದೆ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ಚೀನಾ ವ್ಯಕ್ತಪಡಿಸಿದೆ. ಚೀನಾ ಬೆಂಬಲದ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ತೀವ್ರ ಕುತೂಹಲವನ್ನ ಮೂಡಿಸಿದ ಗಲ್ಫ್ ವಾರ್ ಮುಂದಿನ ನಡೆ ಏನಾಗಬಹುದು ಅನ್ನೋದು. ಚೀನಾ ಏನಾದರೂ ಇರಾನ್ ಜೊತೆಗೆ ಸೇರ್ಕೊಂಡು ಅಮೆರಿಕ ಮತ್ತು ಇಸ್ರೇಲನ್ನ ಹೆಣೆಯುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದರೆ ಇದಿನ್ನೂ ಕೂಡ ಇದೇ ರೀತಿಯ ದಾಳಿ ಪ್ರತಿದಾಳಿ ಮುಂದುವರಿಯುತ್ತೆ. ಚೀನಾ ಸೈಲೆಂಟ್ ಆದರೆ ಇರಾನ್ ಶರಣಾಗಬಹುದು. ತನ್ನ ಎಲ್ಲ ಯುದ್ಧೋಪಕರಣಗಳನ್ನು ಖಾಲಿ ಮಾಡಿಕೊಂಡು ಬರಿಗೈಯಾಗಬಹುದು ಇರಾನ್. ಆದರೆ ಚೀನಾ ಏನಾದರೂ ಮಾಡಿದರೆ ಬಹುಶಃ ಇದು ಮತ್ತೊಂದು ಸ್ವರೂಪಕ್ಕೆ ಹೋಗುತ್ತೆ ಈ ಯುದ್ಧ.
ಕೊಲ್ಲಿ ರಾಷ್ಟ್ರಗಳ ಕದನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡಿತಾ ಇದೆ. ಇರಾನ್ ಏಕಾಂಗಿ ಹೋರಾಟ ಮಾಡ್ತಾ ಇತ್ತು. ಚೀನಾ ಈಗ ಇರಾನ್ ಜೊತೆಗೆ ನಿಲ್ಲುವ ಸೂಚನೆಯನ್ನ ಕೊಟ್ಟಿದೆ ಅಥವಾ ಸೂಕ್ಷ್ಮತೆಯನ್ನ ತಿಳಿಸಿದೆ ಚೀನಾ. ಆ ಮೂಲಕ ಇರಾನ್ಗೆ ಆನೆ ಬಲ ಬಂದಂಗಾಗಿದೆ. ಇಲ್ಲಿಯವರೆಗೂ ಕೂಡ ಏಕಾಂಗಿ ಹೋರಾಟವನ್ನ ಮಾಡ್ತಾ ಇದ್ದಂತ ಇದೇ ಇರಾನ್ ಈಗ ಚೀನಾದ ಬಲದೊಂದಿಗೆ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಕೂಡಲೇ ಯುದ್ಧವನ್ನ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಚೀನಾ ಆಗ್ರಹಿಸಿದೆ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ಚೀನಾ ವ್ಯಕ್ತಪಡಿಸಿದೆ. ಚೀನಾ ಬೆಂಬಲದ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ತೀವ್ರ ಕುತೂಹಲವನ್ನ ಮೂಡಿಸಿದ ಗಲ್ಫ್ ವಾರ್ ಮುಂದಿನ ನಡೆ ಏನಾಗಬಹುದು ಅನ್ನೋದು. ಚೀನಾ ಏನಾದರೂ ಇರಾನ್ ಜೊತೆಗೆ ಸೇರ್ಕೊಂಡು ಅಮೆರಿಕ ಮತ್ತು ಇಸ್ರೇಲನ್ನು ಹೆಣೆಯುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದರೆ ಇದಿನ್ನೂ ಕೂಡ ಇದೇ ರೀತಿಯ ದಾಳಿ ಪ್ರತಿದಾಳಿ ಮುಂದುವರಿಯುತ್ತೆ. ಚೀನಾ ಸೈಲೆಂಟ್ ಆದರೆ ಇರಾನ್ ಶರಣಾಗಬಹುದು. ತನ್ನ ಎಲ್ಲ ಯುದ್ಧೋಪಕರಣಗಳನ್ನು ಖಾಲಿ ಮಾಡಿಕೊಂಡು ಬರಿಗೈಯಾಗಬಹುದು ಇರಾನ್. ಆದರೆ ಚೀನಾ ಏನಾದರೂ ಮಾಡಿದರೆ ಬಹುಶಃ ಇದು ಮತ್ತೊಂದು ಸ್ವರೂಪಕ್ಕೆ ಹೋಗುತ್ತೆ ಈ ಯುದ್ಧ. ಕೊಲ್ಲಿ ರಾಷ್ಟ್ರಗಳ ಕದನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಪಡಿತಾ ಇದೆ. ಇರಾನ್ ಏಕಾಂಗಿ ಹೋರಾಟ ಮಾಡ್ತಾ ಇತ್ತು. ಚೀನಾ ಈಗ ಇರಾನ್ ಜೊತೆಗೆ ನಿಲ್ಲುವ ಸೂಚನೆಯನ್ನ ಕೊಟ್ಟಿದೆ ಅಥವಾ ಸೂಕ್ಷ್ಮತೆಯನ್ನ ತಿಳಿಸಿದೆ ಚೀನಾ. ಆ ಮೂಲಕ ಇರಾನ್ಗೆ ಆನೆ ಬಲ ಬಂದಂಗಾಗಿದೆ. ಇಲ್ಲಿಯವರೆಗೂ ಕೂಡ ಏಕಾಂಗಿ ಹೋರಾಟವನ್ನ ಮಾಡ್ತಾ ಇದ್ದಂತ ಇದೇ ಇರಾನ್ ಈಗ ಚೀನಾದ ಬಲದೊಂದಿಗೆ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಕೂಡಲೇ ಯುದ್ಧವನ್ನ ನಿಲ್ಲಿಸುವಂತೆ ಅಮೆರಿಕ ಇಸ್ರೇಲ್ಗೆ ಚೀನಾ ಆಗ್ರಹಿಸಿದೆ. ಬಹಿರಂಗವಾಗಿ ಇರಾನ್ ಪರ ಬೆಂಬಲವನ್ನ ಚೀನಾ ವ್ಯಕ್ತಪಡಿಸಿದೆ. ಚೀನಾ ಬೆಂಬಲದ ಬೆನ್ನಲ್ಲೇ ಇರಾನ್ಗೆ ಆನೆ ಬಲ ಬಂತ. ತೀವ್ರ ಕುತೂಹಲವನ್ನ ಮೂಡಿಸಿದ ಗಲ್ಫ್ ವಾರ್ ಮುಂದಿನ ನಡೆ ಏನಾಗಬಹುದು ಅನ್ನೋದು. ಚೀನಾ ಏನಾದರೂ ಇರಾನ್ ಜೊತೆಗೆ ಸೇರ್ಕೊಂಡು ಅಮೆರಿಕ ಮತ್ತು ಇಸ್ರೇಲನ್ನು ಹೆಣೆಯುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದರೆ ಇದಿನ್ನೂ ಕೂಡ ಇದೇ ರೀತಿಯ ದಾಳಿ ಪ್ರತಿದಾಳಿ ಮುಂದುವರಿಯುತ್ತೆ. ಚೀನಾ ಸೈಲೆಂಟ್ ಆದರೆ ಇರಾನ್ ಶರಣಾಗಬಹುದು. ತನ್ನ ಎಲ್ಲ ಯುದ್ಧೋಪಕರಣಗಳನ್ನು ಖಾಲಿ ಮಾಡಿಕೊಂಡು ಬರಿಗೈಯಾಗಬಹುದು ಇರಾನ್. ಆದರೆ ಚೀನಾ ಏನಾದರೂ ಮಾಡಿದರೆ ಬಹುಶಃ ಇದು ಮತ್ತೊಂದು ಸ್ವರೂಪಕ್ಕೆ ಹೋಗುತ್ತೆ ಈ ಯುದ್ಧ.